ಮೇಡಮ್, ಇವತ್ತು ಕೇಂದ್ರದಿಂದ 2026ನೇ ಬಜೆಟ್ ಮಂಡನೆ. ಕೇಂದ್ರದ 2026-27ರ ಬಜೆಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತು ನಿರ್ಮಲಾ ಸೀತಾರಾಮನ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ದೇಶದಲ್ಲಿ ಮೂಲಭೂತ ಸೌಕರ್ಯವನ್ನು ಹೆಚ್ಚು ಮಾಡೋದಕ್ಕೆ, ಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಜನತೆಗೆ ಉದ್ಯೋಗ ಮತ್ತು ವ್ಯವಹಾರವನ್ನು ಹೆಚ್ಚು ಮಾಡೋದಕ್ಕೆ ಬಹಳ ದೊಡ್ಡ ಯೋಜನೆಯನ್ನು ಗುರುತಿಸಿದ್ದಾರೆ. ಸ್ಪೆಷಲಿ ನಾನು MSMEಯನ್ನು ನೋಡುವಂಥ ಕಾರಣಕ್ಕಾಗಿ MSME ಮೂಲಕ ಇವತ್ತು ಉದ್ಯೋಗ ಮತ್ತು ವ್ಯವಹಾರವನ್ನು, ಸ್ಪೆಷಲಿ ಎಕ್ಸ್ಪೋರ್ಟಿಗೆ ಆದ್ಯತೆ ಕೊಡುವಂಥ ವಿಶೇಷ ಯೋಜನೆಯನ್ನು ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಲೇಬರ್ ಓರಿಯೆಂಟೆಡ್ ಒಂದು ಇಲಾಖೆಯನ್ನು ಕೂಡ ನಾನು ನೋಡ್ತಾ ಇರುವಂಥ ಕಾರಣಕ್ಕಾಗಿ ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ಆದ್ಯತೆ ಕೊಡುವಂಥ, ಸರ್ವಿಸ್ ಸೆಕ್ಟರಲ್ಲಿ ಕೆಲಸ ಮಾಡುವವರಿಗೆ ಆದ್ಯತೆ ಕೊಡುವಂಥ ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಸ್ಪೆಷಲಿ ಹೆಣ್ಮಕ್ಳಿಗೆ, ಅದು ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ ಕೆಲಸ ಮಾಡ್ತಾ ಇವತ್ತು ಲಖಪತಿ ದೀದಿ ಆಗಿರುವಂಥವರಿಗೆ ಅವರನ್ನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ತರೋದಕ್ಕೆ, ಅವರನ್ನು MSMEಗಳಾಗಿ ಪರಿವರ್ತನೆ ಮಾಡೋದಕ್ಕೆ ಮತ್ತು ಎಲ್ಲ ಹೆಣ್ಮಕ್ಳಿಗೆ ಸ್ಪೆಷಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಹಾಸ್ಟೆಲ್ ನಿರ್ಮಾಣದ ಮೂಲಕ ಅವರಿಗೆ ಓದುವುದಕ್ಕೆ, ಟ್ರೈನಿಂಗಿಗೆ ವಿಶೇಷವಾಗಿ ಆದ್ಯತೆ ಕೊಡುವಂಥ ಕೆಲಸವನ್ನು ಈ ಬಜೆಟ್ನಲ್ಲಿ ಮಾಡಲಾಗಿದೆ. ಅದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಭವಿಷ್ಯದಲ್ಲಿ ಖಂಡಿತವಾಗಿ ಭಾರತ ಒಂದು ದೊಡ್ಡ ಎಕ್ಸ್ಪೋರ್ಟ್ ಕಂಟ್ರಿಯಾಗಿ ಅದು ಹೊರಹೊಮ್ಮುವುದಕ್ಕೆ ವಿಶೇಷವಾದಂಥ ಯೋಜನೆಯನ್ನು ರೂಪಿಸಿದ್ದಾರೆ. ಕರ್ನಾಟಕಕ್ಕೆ ನಿರೀಕ್ಷೆಗಳಿತ್ತು, ಅದ್ಯಾವುದು ನಿರೀಕ್ಷೆಗಳು ಕರ್ನಾಟಕಕ್ಕೆ? ಇದೆಲ್ಲವನ್ನ ಬಜೆಟಲ್ಲಿ ಯಾವುದೇ ರಾಜ್ಯದ್ದು ವಿಶೇಷವಾಗಿ ಘೋಷಣೆ ಆಗಿಲ್ಲ ಮತ್ತು ಇದನ್ನು ವಿಸ್ತೃತವಾಗಿ ನಾವು ಬಜೆಟನ್ನು ಓದಬೇಕಾಗಿದೆ. ಬಜೆಟಿನ ಒಳಗೆ ಏನಿದೆ, ಯಾವ್ಯಾವ ಇಲಾಖೆಯ ಮೂಲಕ ಆಯಾ ರಾಜ್ಯಗಳಿಗೆ ಏನು ಸಿಕ್ಕಿದೆ ಅನ್ನುವಂಥದ್ದನ್ನು ಇವತ್ತು ನೋಡಬೇಕಾಗಿದೆ. ಇಡೀ ದೇಶದ ಒಟ್ಟಾರೆ ಬಜೆಟನ್ನು ಅವರು ಮಂಡನೆ ಮಾಡಿದ್ದಾರೆ. ಆದರೆ ಉಳಿದಂಥ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳ ಒಳಗಿರುವಂಥ ಪೇಜ್ಗಳನ್ನು ಅಥವಾ ಆ ಪ್ರಪೋಸಲ್ಸನ್ನು ನಾವು ಇನ್ನು ಮುಂದೆ ನೋಡಬೇಕಾಗಿದೆ. ಆರೋಗ್ಯ ಇಲಾಖೆಗೆ ಒತ್ತು ಕೊಡುವಂಥದ್ದು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಒತ್ತು ಕೊಡುವಂಥದ್ದು ವಿಶೇಷವಾಗಿ ಆಗಿದೆ, ಬಹಳ ಖುಷಿಯಾಗಿದೆ. ಮತ್ತು ರೈಲ್ವೆ ಕನೆಕ್ಟಿವಿಟಿಯನ್ನು ಹೆಚ್ಚು ಮಾಡೋದಕ್ಕೆ, ಇನ್ಫ್ರಾಸ್ಟ್ರಕ್ಚರನ್ನು ಹೆಚ್ಚು ಮಾಡೋದಕ್ಕೆ ಆದ್ಯತೆ ಇವತ್ತು ಸಿಕ್ಕಿದೆ. ಒಟ್ಟು 3 ಏಮ್ಸ್ಗಳ ಘೋಷಣೆ ಬಗ್ಗೆ ಹೇಳಲಾಗ್ತಾ ಇತ್ತು, ಘೋಷಣೆ ಕೂಡ ಆಗಿದೆ. ಬಟ್ ಎಲ್ಲೆಲ್ಲಿ ಅನ್ನುವಂಥದ್ದನ್ನು ಕೂಡ ಹೇಳಿಲ್ಲ. ಕರ್ನಾಟಕ ನಿರೀಕ್ಷೆ ಗೊತ್ತಿಲ್ಲ, 5-6 ವರ್ಷಗಳಿಂದ ಈ ರೀತಿಯಾದಂತಹ ಬೇಡಿಕೆಗಳಿತ್ತು. ಅದಕ್ಕಾಗಿ ನಾನು ಅದಕ್ಕೆ ಹೇಳಿದೆ, ಒಳಗಿನ ಪೇಜನ್ನು, ಒಳಗಿನ ವಿಚಾರವನ್ನು ಇನ್ನೂ ಓದಬೇಕಷ್ಟೇ. ಓವರಾಲ್ 1 ಗಂಟೆ 1.5 ಗಂಟೆ ಓದುವಂಥ ಬಜೆಟನ್ನು ಅವರು ಓದಿದ್ದಾರೆ. ಆದರೆ ಒಂದೊಂದು ಇಲಾಖೆಗೆ ಕೂಡ 1 ಗಂಟೆ ಓದಬಹುದಾದಂಥ ಒಳಗಿನ ಪೇಜ್ಗಳು ಸಹಜವಾಗಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರಪೋಸಲ್ಗಳು ಇರ್ತವೆ. ಅದನ್ನು ನಾವು ಮುಂದೆ ಅಧ್ಯಯನ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.